ಜೆಡಿಎಸ್ಗೆ ಮತ ಹಾಕಬೇಕು, ನೀವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಫೋಟೋ ಮೇಲೆ ಆಣೆ ಮಾಡಿ ಅನ್ನುವಂಥ ಒತ್ತಡವನ್ನ ಹಾಕುವ ಮೂಲಕ ಗಿಮಿಕ್ಸ್ ಅನ್ನ ಶುರು ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಮಾದರಿ ಬ್ಯಾಲೆಟ್ ಪೇಪರ್ ಅನ್ನ ಇಟ್ಟು ಆಣೆ ಪ್ರಮಾಣವನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ನಿಖಿಲ್ ಅವ್ರಿಗೆ ನಾನು ಓಟ್ ಹಾಕ್ತೀನಿ ಅನ್ನುವಂಥ ಒಂದು ಆಣೆ ಪ್ರಮಾಣವನ್ನ ಮಾಡಬೇಕು ಅಂತ ಮಂಜುನಾಥ ಸ್ವಾಮಿ ಫೋಟೋ ಮೇಲೆ ಪ್ರಮಾಣವನ್ನ ಮಾಡಿಸ್ತಾ ಇರುವಂತಹ ಫೋಟೋ ಇದೀಗ ವೈರಲ್ ಆಗಿದೆ. ಮಂಜುನಾಥ ಸ್ವಾಮಿ ಫೋಟೋ ಇಟ್ಟು ಜೆಡಿಎಸ್ ಆಣೆ ಮಾಡಿಸ್ತಾ ಇದ್ದೆ ಅನ್ನುವಂತಹ ಮಾತುಗಳು ಅಲ್ಲಿ ಈಗ ಕೇಳಿ ಬರ್ತಾ ಇವೆ. ಈ ಕುರಿತಂತೆ ಈಗ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಸ್ಥಳೀಯವಾಗಿ. ಅಂದ್ರೆ ಮಂಜುನಾಥ ಸ್ವಾಮಿ ಫೋಟೋವನ್ನ ಇಟ್ಕೊಂಡು ಜೆಡಿಎಸ್ ಪರವಾಗಿ ಆಣೆ ಪ್ರಮಾಣ ಮಾಡಿಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಮೂಲಕ ಅಲ್ಲಿನ ಮತದಾರರ ಮೇಲೆ ಬ್ಲ್ಯಾಕ್ ಮೇಲ್, ದೇವರ ಹೆಸರಿನಲ್ಲಿ ಅಥವಾ ಒಂದರ್ಥದಲ್ಲಿ ಏನು ಆಣೆ ಪ್ರಮಾಣ ಮಾಡುವಂಥ ನಿಟ್ಟಿನಲ್ಲಿ ಅವರನ್ನ ಒತ್ತಡಕ್ಕೆ ಸಿಲುಕಿಸಿಕೊಳ್ಳುವಂಥ ಪ್ರಯತ್ನ, ಒಂದರ್ಥದಲ್ಲಿ ಗಿಮಿಕ್ ಅಂತಲೇ ಹೇಳ್ಬೋದು, ಸಕರ್ನಾಡಲ್ಲಿ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ಫೋಟೋಗಳು ಕೂಡ ವೈರಲ್ ಆಗಿವೆ. ಆಣೆ ಪ್ರಮಾಣ ಮಾಡಿಸ್ತಾ ಇರುವಂಥದ್ದು, ಆ ಫೋಟೋ ಮತ್ತು ಬ್ಯಾಲೆಟ್ ಪೇಪರ್ ಮೇಲೆ ಮಂಜುನಾಥ ಸ್ವಾಮಿ ಫೋಟೋನ ಇಟ್ಕೊಂಡು ದೇವರ ಮೇಲೆ ಆಣೆ ಮಾಡಿ ನೀವು ಜೆಡಿಎಸ್ಗೆ ಓಟ್ ಹಾಕ್ತೀನಿ ಅನ್ನುವಂಥ ಪ್ರಮಾಣವನ್ನ ಮಾಡಿ ಅಂತ ಮತದಾರರನ್ನ ಕಟ್ಟಿ ಹಾಕುವ ಪ್ಲಾನ್ ನಡೀತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇವೆ. ಇನ್ನಷ್ಟು ಅಪ್ಡೇಟ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಶಶಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಕುಮಾರ್, ಇದು ಆಣೆ ಪ್ರಮಾಣದ ಬ್ಲ್ಯಾಕ್ ಮೇಲ್ ನಡೀತಾ ಇದೆ, ಗಿಮಿಕ್ ನಡೀತಾ ಇದೆ ಅನ್ನುವಂಥ ಆರೋಪ ಏನು ಕೇಳಿ ಬರ್ತಾ ಇದೆ. ಎಲ್ಲಿ, ಯಾವ ಭಾಗದಲ್ಲಿ ಇದು ಕೇಳಿ ಬರ್ತಾ ಇರುವಂತದ್ದು ಮತ್ತು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ ಹೇಗೆ ಅಂತ? ಸಬಿತಾ, ನಿನ್ನೆ ಸಂಜೆ ಅಷ್ಟೇ ಏನು ಮಂಡ್ಯ ಲೋಕಸಭಾ ಸಮರದ ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಆಗಿರುವಂತದ್ದು. ಇನ್ನೇನಿದ್ರು ಈಗ ನಿನ್ನೆ ರಾತ್ರಿಯಿಂದ ತೆರೆಮರೆಯ ಆಟ ಶುರುವಾಗಿರುವಂತದ್ದು. ಅದರಲ್ಲೂ ಕೂಡ ಈಗ ಆಣೆ ಪ್ರಮಾಣದ ಬ್ಲಾಕ್ ಮೇಲ್ ಶುರುವಾಗಿದೆಯಾ ಅನ್ನೋ ಒಂದು ಚರ್ಚೆ ಗುಸುಗುಸು ಈಗ ಮಂಡ್ಯದಾದ್ಯಂತ ಹರಿದಾಡ್ತಿರುವಂತದ್ದು. ಅದರಲ್ಲೂ ಕೂಡ ಏನು ಮಂಡ್ಯದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಏನ್ ಬ್ಯಾಲೆಟ್ ಪೇಪರ್ ಇದೆ, ಅದರ ಮೇಲೆ ಒಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಫೋಟೋವನ್ನ ಇಟ್ಟು ಮತದಾರರಲ್ಲಿ ಆಣೆ ಪ್ರಮಾಣವನ್ನ ಮಾಡಿಸ್ಕೊಳ್ತಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ, ಅದರಲ್ಲೂ ಕೂಡ ಫೇಸ್ಬುಕ್ ಮತ್ತೆ ವಾಟ್ಸ್ಆಪ್ ನಲ್ಲಿ ಈ ರೀತಿಯ ಒಂದು ಫೋಟೋಗಳನ್ನ ಹರಿಬಿಡೋ ಮುಖಾಂತರವಾಗಿ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಗುಸುಗುಸು ಈಗಾಗಲೇ ಚರ್ಚೆಗಳು ಈಗಾಗಲೇ ಮಂಡ್ಯದಾದ್ಯಂತ ಆರಂಭವಾಗಿರುವಂತದ್ದು. ಏನು ಇದುವರೆಗೂ ನಿನ್ನೆವರೆಗೂ ಕೂಡ ಬಹಿರಂಗ ಪ್ರಚಾರದಲ್ಲಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಂಡು ತಾವು ಎಲ್ಲಾ ರೀತಿಯ ಕಸರತ್ತುಗಳನ್ನ ನಡೆಸ್ತಾ ಇದ್ರು, ಅದೆಲ್ಲವೂ ಕೂಡ ಅಂತ್ಯವಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ಒಂದೇ ದಿನ ಬಾಕಿ ಉಳಿದಿರುವಂತದ್ದು ಮತದಾರರನ್ನ ಸೆಳೆಯಲಿಕ್ಕೆ. ಹೀಗಾಗಿ ಈ ರೀತಿಯ ತೆರೆಮರೆಯ ಆಟಗಳನ್ನ, ಕುತಂತ್ರಗಳನ್ನ ನಡೆಸಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಿರುವಂತದ್ದು. ಸುಖಿತಾ, ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.